ನಾನು ನಿನ್ ಜೊತೆ ಬರ್ತೀನಿ ಬಸ್ ಸ್ಟಾಪ್ ವರೆಗೂ. ಹೇಗೂ ತರಕಾರಿ ತರೋಕಿದೆ. ಸದ್ಯ ನಿಮ್ಮ ಮತ್ತೆ ಕೆಲ್ಸಕ್ಕೆ ಹೋಗುವಾಗ ಆಯ್ತಲ್ಲ, ದಾರಿಲಿ ದೇವಸ್ಥಾನ ಸಿಕ್ಕರೆ ಹುಂಡಿ ಕಾಣಿಕೆ ಹಾಕ್ಬಿಟ್ಟು ಇನ್ನೇನು ತೊಂದರೆ ಬರ್ದೇ ಇಲ್ಲಪ್ಪ ದೇವ್ರೆ ಅಂತ ಬೇಡ್ಕೋ. ಸರಿಮಾ. ಒಂದ್ ನಿಮಿಷ. ನಿಮ್ಮ ಅನಾಥಾಶ್ರಮದಿಂದ ಫೋನ್ ಬಂದಿತ್ತು. ಅದೇ ಇವತ್ತು ನೀನು ಬರ್ತೀಯೋ ಇಲ್ಲೋ ಅಂತ ಕೇಳಕ್ಕೆ. ಬರ್ತಿದ್ದಾಳೆ ಅಂತ ಹೇಳಿದೆ. ಜೊತೆಗೆ ನಾನೂ ಬರ್ತೀನಿ. ನಮ್ಮ ಇತಿಹಾಸ, ಪರಂಪರೆ, ಸಂಸ್ಕೃತಿ ಬಗ್ಗೆ ಮಕ್ಕಳಿಗೆ ಪಾಠ ಹೇಳ್ತೀನಿ ಅಂತಂದೆ. ಧಾರಾಳವಾಗಿ ಬನ್ನಿ ಅಂದರು. ನಡಿಯಮ್ಮ ಲಕ್ಷ್ಮಿ, ನಾನು ಬರ್ತೀನಿ. ಇಲ್ಲಿದ್ದರೆ ಸುಮ್ಮನೆ ಕಿರಿಕಿರಿ. ನಾನು ಸುಮ್ಮನಿರಲ್ಲ, ಏನಾದರೂ ಮಾತಾಡ್ತಿರ್ತೀನಿ. ಅದರ ಬದಲು ಅನಾಥ ಮಕ್ಕಳ ಜೊತೆಗೆ ಸ್ವಲ್ಪ ಕಾಲ ಕಳೀತೀನಿ. ಅಪ್ಪಾಜಿ, ನಿಮ್ಗೆ ಅಷ್ಟೊಂದು ಬೇಜಾರಾಗಿದ್ರೆ ಇಲ್ಲೇ ಹತ್ರದಲ್ಲಿ ಲೈಬ್ರರಿ ಇದೆಯಲ್ಲ, ಅಲ್ಲಿ ಕರ್ಕೊಂಡು ಹೋಗ್ತೀನಿ ಬನ್ನಿ. ಟೈಮ್ ಪಾಸ್ ಆಗತ್ತೆ. ಸುಮ್ಮನೆ ಅನಾಥಾಶ್ರಮಕ್ಕೆ ಯಾಕೆ? ಅಲ್ಲಿ ಮಕ್ಕಳು ನಿಮ್ಮ ನೋಡಿ ಹೆದರ್ಕೊಂಡ್ಬಿಟ್ರೆ? ಹೆದರ್ಕೊಳ್ಳೋ ಅಂಥದ್ದೇನಿದೆ? ಲೈಬ್ರರಿನೂ ಬೇಡ, ಏನೂ ಬೇಡ. ಮಕ್ಕಳ ಜೊತೆ ಮಕ್ಕಳಾಗಿ ಸ್ವಲ್ಪ ಹೊತ್ತು ಕಾಲ ಕಳೀತೀನಿ. ಅಲ್ಲ ಅಪ್ಪಾಜಿ, ನೀನು ಸಬೂಬರಾಣಿ ಅಂತ ಗೊತ್ತು. ಅನಾಥಾಶ್ರಮದವರೇ ಬಾ ಅಂತ ಅಂದಮೇಲೆ ನಿಂದೇನು ತಕರಾರು? ಏನಮ್ಮ ಲಕ್ಷ್ಮಿ? ನಡಿ ಅಪ್ಪಾಜಿ, ನಡಿ. ಬಾಮ್ಮ. ಚಂದ್ರಮತಿ, ನೀನೇನು ಮಾರ್ಕೆಟ್ಗೆ ಹೋಗ್ಬೇಕು ಅಂದೆಲ್ಲ, ನಡಿ ನಮ್ಮ ಜೊತೆಲಿ. ಬೇಡ ಅಪ್ಪಾಜಿ, ಮನೆಯಿಂದ 3 ಜನ ಒಟ್ಟಿಗೆ ಹೊರಡಬಾರ್ದು ಅಂತಾರಲ್ಲ, ನೀವು ಹೋಗಿ ಬನ್ನಿ. ನಿನ್ನಿಷ್ಟ. ಭಾವನಾ ಅವರೇ, ಹಲೋ. ನಿಮ್ಮನ್ನೇ ಕರಿತಿರೋದು. ಏನ್ರಿ ನೀವು? ನಿಮ್ಮನ್ನ ಎಲ್ಲೆಲ್ಲಿ ಹುಡುಕೋದು? ಯಾವಾಗ್ಲೂ ಬರ್ತೀರಾ, ಯಾವಾಗ್ಲೂ ಹೋಗ್ತೀರಾ? ಹಲೋ. ಹಲೋ, ನಿಮ್ಮನ್ನೇ ಮಾತಾಡ್ತಿರೋದು. ಯಾಕೆ ನಮ್ಮ ಅರಮನೆ ಕೆಲ್ಸಕ್ಕೆ ಬರಕ್ ಇಷ್ಟ ಇಲ್ವಾ ನಿಮ್ಗೆ? ಏನ್ ಲಕ್ಷ್ಮಿ, ಇವನು ನಿನಗೆ ಪರಿಚಯನ? ಈ ಮುದ್ಕ ನಿಮ್ಗೇನ್ರಿ ಪರಿಚಯ ಭಾವನಾ?
ಕೆಟ್ಟ ಮನುಷ್ಯ ಇವನು, ಅಹಂಕಾರಿ. ನಮ್ಮಮ್ಮಂಗೆ ಅವಮಾನ ಮಾಡ್ದ ಅವತ್ತು ನಮ್ಮನೆಗೆ ಬಂದು. ಅವಮಾನ ಮಾಡಿದ್ದು ನಿಮ್ಮಮ್ಮ. ಮಾನ ಮರ್ಯಾದೆ ಸಂಸ್ಕಾರ ಏನೂ ಇಲ್ಲ ಅವಳಿಗೆ. ಅದು ಬಿಟ್ಟು ದುಡ್ಡು ಬಂದು ಬೀಳುತ್ತೆ ಅವ್ರ ಮುಂದೆ. ನೀನು ಅದನ್ನು ಗುಡಾಯಿಸ್ತಾ ಇದೀಯ. ಏಯ್, ನೀವು ಕೆಲಸ ಕಳ್ಕೊಳ್ತೀರಾ ಅಷ್ಟೇ. ಅಮ್ಮ ತುಂಬಾ ಸಿಟ್ಟಾಗಿದ್ದಾರೆ ನೀವು ಕೆಲ್ಸಕ್ಕೆ ಬಂದಿಲ್ಲ ಅಂತ. ಬನ್ನಿ. ಲಕ್ಷ್ಮೀ, ಇವು ನಮ್ಮನ ಹತ್ರ ನೀನು ಕೆಲಸ ಮಾಡೋದು? ನನ್ನ ಮಗಳು ನನ್ನನ್ನು ಅವಮಾನ ಮಾಡಿದವಳ ಹತ್ರ ಕೆಲಸ ಮಾಡೋದ? ಈ ಹುಚ್ಚ ನಿಮ್ ತಂದೆನಾ ಭಾವನಾ? ಸಂತೋಷ್, ನಮ್ಮ ಅಪ್ಪಾಜಿನ ಹುಚ್ಚ ಅಂದ್ರೆ ಚೆನ್ನಾಗಿರಲ್ಲ. ಓಕೆ ಓಕೆ, ನಿಮ್ಗೋಸ್ಕರ ಎಲ್ಲ ಸಹಿಸ್ಕೊಂತೀನಿ. ಅಮ್ಮ ಅರಮನೆಯಲ್ಲಿ ಕಾಯ್ತಾ ಇರ್ತಾರೆ. ಬನ್ನಿ ನನ್ನ ಜೊತೆ. ಬಿಡೋ ಕೈ. ಬಿಡೋ ನನ್ನ ಮಗಳ ಕೈ.